ಏನ್ ತಿಂದ್ರೆ ನಮ್ಮ ಸಮಸ್ಯೆ ಬರಲ್ಲ, ದೇಹಕ್ಕೆ ಏನ್ ಬೇಕು ಶುರುವಾಗಿದೆ. ದೇಹಕ್ಕೆ ಏನ್ ಬೇಕು ಅಂತ ನಾವು ತಿನ್ಬೇಕಷ್ಟೇ. ಇದು ಮಿತ ಆಹಾರ ಅನ್ನೋಕ್ಕಿಂತ ಹಿತ ಆಹಾರ ಅಂತ. ಊಟನ ಮಾತ್ರೆಗಳ ತರ ತಿನ್ಬೇಕು. ಇಲ್ಲದೆ ಹೋದ್ರೆ ಆಮೇಲೆ ನಾವು ಮಾತ್ರೆಗಳನ್ನ ಊಟ ತರ ತಿಂತೀವಿ. ದೋಸೆ, ವೆರೈಟಿ ದೋಸೆನು ಒಳ್ಳೇದು. ಅತಿಯಾಗಿ ತುಪ್ಪ ಹಾಕುವಂತ ಕಲ್ಚರ್ ಶುರುವಾಗ್ಬಿಟ್ಟಿದೆ. ಮನೇಲಿ ತುಪ್ಪ ತಿನ್ಬೋದು, ತುಪ್ಪ ಒಳ್ಳೆ ಫ್ಯಾಟ್. ಇವತ್ತು ಡೇವಿಡ್ ಡಾಕ್ಟರ್ ಇಡೀ ದಿನ ಅವ್ರ ಜೊತೆ ಇರ್ತೀನಿ. ಈ ಮೂಲವ್ಯಾಧಿ, ಪೈಲ್ಸ್, ಬೇರೆ ಬೇರೆ ಹೆಸರು ಏನೆಲ್ಲ ಕರಿತೀರಲ್ಲ ನೀವು, ಅದಕ್ಕೆ ಕಂಪ್ಲೀಟ್ ಮಾಹಿತಿನ ಕೊಡುವಂಥ ಕೆಲಸ ಇವತ್ತು ನಾನಿವತ್ತು ಡಾಕ್ಟ್ರ್ ಮನೆಗೆ ಬಂದಿದ್ದೀನಿ. ಡಾಕ್ಟ್ರ್ ಜೊತೆ ಡೇವಿಡ್ ಡಾಕ್ಟರ್ ಜರ್ನಿ ಶುರುವಾಗುತ್ತೆ. ನಾನಿವತ್ತು ಡಾಕ್ಟರ್ ಪರಮೇಶ್ ಅವ್ರ ಮನೆ ಹೋಗ್ತಿದ್ದೀನಿ, ಬನ್ನಿ. ಶಿವಣ್ಣ ನಮಸ್ಕಾರ, ಹೇಗಿದ್ದೀರಾ? ಫಸ್ಟ್ ಕ್ಲಾಸ್. ತುಂಬಾ ದಿನ ಆಯ್ತು. ಫಸ್ಟ್ ಕ್ಲಾಸ್. ಹೇಗಿದೆ ನಿಮ್ಮ ಕರ್ನಾಟಕ ಚಾನಲ್? ಅದ್ಭುತವಾಗಿ ನಡೀತಾ ಇದೆ. ಒಂದು ಹೊಸ ಸಾಹಸಕ್ಕೆಲ್ಲ ಕೈ ಹಾಕಿದ್ದೀವಿ. ಹಾಗಾಗಿ ನಾನು ಇವತ್ತೆಲ್ರಿಗೂ ಹೇಳ್ತಾ ಬಂದೆ, ಈಗ ಕರ್ನಾಟಕ ಅಲ್ಲ, ಇಂಡಿಯಾ ಅಲ್ಲ, ಇಡೀ ವರ್ಲ್ಡಲ್ಲೇ ಮೂಲವ್ಯಾಧಿಗೆ ಮೂಲ ಹುಡುಕಿ ಸಮಸ್ಯೆ ಪರಿಹಾರ ಮಾಡೋ ನಮ್ಮ ಹೆಮ್ಮೆಯ ಕನ್ನಡಿಗ ಡಾಕ್ಟರ್ ಮಾತಾಡ್ತೀನಿ ಅಂತ ಸಾಗಕ್ಕೆ ಬಂದೆ. ನಾನು ನಮ್ಮ ಆಡಿಯನ್ಸ್ಗೆಲ್ಲ ಹೇಳ್ಬಿಟ್ಟಿದ್ದೀನಿ, ಈ ಮೂಲವ್ಯಾಧಿಯ ಮೂಲ ಹುಡುಕು, ಅದರ ಸಮಸ್ಯೆ ಹೇಗೆ ಬರುತ್ತೆ, ಪರಿಹಾರ ಏನು, ಬರ್ದಂಗೆ ಹೆಂಗೆ ತಡಿಬೇಕು, ಎಲ್ಲವನ್ನೂ ಕೂಡ ಇವತ್ತು ನಾನು ನಿಮ್ಗೆ ತಿಳಿಸ್ತೀನಿ ಅಂತ. ರಾಜಕಾರಣಿಗಳ ಸಂದರ್ಶನ ಮಾಡ್ತಿದ್ದೆ, ಆದರೆ ರಾಜಕಾರಣದ ಕುಟುಂಬದ ಒಡನಾಟ, ಹಳೆ ರಾಜಕಾರಣಿ ನೀವು. ಹಳೆ ಅಂದರೆ ನಿಮ್ಮ ಜರ್ನಿ ಶುರುವಾಗಿದ್ದು ರಾಜಕಾರಣದಲ್ಲಿ. ಶಿವಣ್ಣ ಬನ್ನಿ, ತಿನ್ನಿತೀರಣ್ಣ. ನನಗೆ ನಾನು ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಮಾಡೋದು ಬಿಟ್ಟು ತಿಂಗಳಲ್ಲಿ 1 ದಿನ 2 ದಿನ ಬ್ರೇಕ್ಫಾಸ್ಟ್ ಮಾಡ್ಬೋದೇನೋ ಅಷ್ಟೇ. ಬೆಳಗ್ಗೆ 1 ಗ್ಲಾಸ್ ನೀರು, ಆದ್ರೆ ಗಂಜಿ, ಇಲ್ಲಾಂದ್ರೆ ಅದು ಇಲ್ಲ. ಮಧ್ಯಾಹ್ನನೇ ನಂದಿದ್ದು. ಇವತ್ತು ಕಾರ್ಯಕ್ರಮದ ಕಾರಣ ನಿಮ್ ಜೊತೆ ಬ್ರೇಕ್ಫಾಸ್ಟ್ ಮಾಡುವಂತ ಸೌಭಾಗ್ಯ. ಬ್ರೇಕ್ಫಾಸ್ಟ್ ಮಾಡಬೇಕಲ್ವಾ? ಆಕ್ಚುಲಿ ಬ್ರೇಕ್ಫಾಸ್ಟ್ ಬಿಡಬಾರ್ದು. ಏನೋ ಗೊತ್ತಿಲ್ಲ, ವಿಚಿತ್ರವಾಗಿ ಸುಮ್ಮನೆ ಕೆಟ್ಟಾಗಿ ಬಿಸಿ ಆಗ್ಬಿಟ್ಟಿದೀವಿ. ಬೇಡ ಅನ್ನೋ ಮನಸ್ಥಿತಿ. ಇಲ್ಲ, ಆರೋಗ್ಯ ಬಹಳ ಇಂಪಾರ್ಟೆಂಟ್. ಬಟ್ ನಾನು ಇಲ್ಲಿ ಕೂತ್ಕೊಂಡಾಗ ಅನ್ಸು, ಒಂದು ತಿನ್ನಕ್ಕೆ ಬಹಳ ಕಷ್ಟ ಬ್ರೇಕ್ಫಾಸ್ಟ್. ನೀವು ವೆರೈಟಿ ಮಾಡಿ ಇಟ್ಟಿದಿಲ್ಲ, ಕಲರ್ಫುಲ್ ಆಗಿ ಅಂತ. ಇಲ್ಲ, ವೆರೈಟಿ ಏನು ಇಲ್ಲ ಶಿವಣ್ಣ. ನೋಡಿ, ಈಗ ನಾವು ಏನೇ ಊಟ ಮಾಡಿದ್ರು ಬ್ಯಾಲೆನ್ಸ್ಡ್ ಆಗಿರ್ಬೇಕು. ಓಕೆ. ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್ ಮತ್ತೆ ಫ್ಯಾಟ್ಸ್. ಓಕೆ. ಇಲ್ಲಿ ಎಲ್ಲ ಇದೆ ನಮಗೆ. ಸೊ ಒಂದಿಷ್ಟು ಬ್ಯಾಲೆನ್ಸ್ ಆಗಿರುತ್ತೆ. ಓಕೆ. ನೋಡಿ, ಈಗ ನಿಮಗೆ ಮೊಟ್ಟೆ ಕೊಡ್ತೀನಿ. ಓಕೆ. ಪ್ರೋಟೀನ್ ಇರುತ್ತೆ. ಓಕೆ. ಅರ್ಥ ಆಯ್ತಲ್ವಾ? ಆಮೇಲೆ ಸಲಾಡ್ಸ್ ಕೊಡ್ತೀನಿ ನಿಮಗೆ. ಇದರಲ್ಲಿ ತರಕಾರಿನಲ್ಲಿ ಫೈಬರ್ ಇರುತ್ತೆ. ಈ ಫೈಬರ್ ಇದೆಯಲ್ಲ, ನಮ್ಮ ಗಟ್ಟಲ್ಲಿ ಬ್ಯಾಕ್ಟೀರಿಯಾ ಇರುತ್ತಲ್ಲ, ಅದಕ್ಕೆ ಆಹಾರ ಇದು. ಅರ್ಥ ಆಯ್ತಲ್ವಾ? ಈ ಬ್ಯಾಕ್ಟೀರಿಯಾ ಏನಾಗುತ್ತೆ, ನಾನ್ ವೆಜ್ ತಿನ್ನಲ್ಲ, ಅದು ಚಿಕನ್ ಮಟನ್ ತಿನ್ನಲ್ಲ. ಬ್ಯಾಕ್ಟೀರಿಯಾಗೆ ಫೈಬರ್ ಮಾತ್ರ ಬೇಕು. ಸೊ ನಮ್ಮ ಗಟ್ಟಿಂದನೇ ಎಲ್ಲಾ ಕಾಯಿಲೆಗಳು ಶುರುವಾಗುತ್ತೆ. ಆಕ್ಚುಲಿ ಗಟ್ ಅಂತಾರಲ್ಲ, ದೊಡ್ಡ ಕರಳು, ಅದರಲ್ಲಿ ಬ್ಯಾಕ್ಟೀರಿಯಾ ಇರುತ್ತೆ. 100 ಟ್ರಿಲಿಯನ್ ಬ್ಯಾಕ್ಟೀರಿಯಾ, 1 followed by 14 zeros, 14 ಅಷ್ಟು ಬ್ಯಾಕ್ಟೀರಿಯಾ ಇರುತ್ತೆ. ಆ ಬ್ಯಾಕ್ಟೀರಿಯಾಗೆ ಇದೇ ಆಹಾರ. ನಿಮ್ಗೆ ಆಹಾರ ಅಲ್ಲ, ನಿಮ್ಮಲ್ಲಿರೋ ಬ್ಯಾಕ್ಟೀರಿಯಾಗ ಆಹಾರ ಇದು. ಆಯ್ತಾ? ಈ ಮೊಟ್ಟೆ, ನಿಮ್ಮಲ್ಲಿ ಮಸಲ್ ಇರುತ್ತಲ್ಲ, ಮಸಲ್ ಇರಬೇಕು ಮನುಷ್ಯನಿಗೆ. ವಯಸ್ಸಾಗ್ತಾ ಆಗ್ತಾ ಮಸಲ್ ಸ್ಟ್ರೆಂತ್ ತುಂಬಾ ಚೆನ್ನಾಗಿರ್ಬೇಕು. ಮಸಲ್ ಪವರ್, ಮಸಲ್ ಸ್ಟೆಬಿಲಿಟಿ, ಮಸಲ್ ಸ್ಟ್ರೆಂತ್, ಅದಕ್ಕೆ ಈ ಮೊಟ್ಟೆ. ಇನ್ನ ನೋಡಿ, ಇದು ಮಿಲೆಟ್ ಇಡ್ಲಿ. ಇದು ಮಿಲೆಟ್ ಇಡ್ಲಿ ತಗೊಳ್ಳಿ. ಇದೇನಾದ್ರು ನಮ್ಮ ಮನೇಲಿ ನೋಡ್ತೀರಿ ಅನ್ಕೋತಾರೆ, ಇವನು ಮನೇಲಿ 1 ಇಡ್ಲಿ ಹಾಕಿದ್ರು ಬೇಡ ಅಂತಿನಲ್ಲ, ಇದು ಡಾಕ್ಟರ್ ಕೊಡ್ತಾವ್ರೆ. ಇದು ಮಿಲೆಟ್ ಇಡ್ಲಿ. ಈಗ ಮಿಲೆಟ್ಸ್ ಯಾಕೆ ನಾನು ತಿಂತೀನಿ ಅಂತ ಹೇಳಿದ್ರೆ, ನಾನ್ ಡಯಾಬಿಟಿಕ್. ಈ ಡಯಾಬಿಟಿಸ್ ಅಲ್ಲಿ ರಾಗಿ, ಚಪಾತಿ, ಮುದ್ದೆ, ಗ್ಲೈಸೆಮಿಕ್ ಇಂಡೆಕ್ಸ್ ಒಂದೇ. ಅಂದ್ರೆ ತಿಂದ ತಕ್ಷಣ ಸರ್ರ ಅಂತ ಮೆಲ್ಕೋಗ್ಬಿಡುತ್ತೆ ಬ್ಲಡ್ ಶುಗರ್ಸ್. ಹಾಗಾಗಿ ಮಿಲೆಟ್ ಇಡ್ಲಿ. ಇದು ನಿಮಗೋಸ್ಕರ ಅಕ್ಕಿ ಇಡ್ಲಿ. ಇದ್ರಲ್ಲಿ ಕಾರ್ಬೋಹೈಡ್ರೇಟ್ ಇರುತ್ತೆ, ಇದರಲ್ಲೂ ಕಾರ್ಬೋಹೈಡ್ರೇಟ್, ಇದ್ರಲ್ಲಿ ಪ್ರೋಟೀನ್ಸ್, ಇದ್ರಲ್ಲಿ ಫೈಬರ್ಸ್. ಇನ್ನು ಹಣ್ಣು, ಈ ಹಣ್ಣಲ್ಲೂ ಒಳ್ಳೆ ಫೈಬರ್ ಕಂಟೆಂಟ್ ಇರುತ್ತೆ, ಬಿ ಕಾಂಪ್ಲೆಕ್ಸ್, ವೈಟಮಿನ್ಸ್ ಎಲ್ಲ ಹಣ್ಣಲ್ಲೆಲ್ಲ ಇರುತ್ತೆ. ನಿಮ್ಗೆ ಗೊತ್ತಿದಂಗೆ ಸಾಂಬಾರ್. ನಮ್ಮ ದೇಶದಲ್ಲಿ ತುಂಬಾ ಅತ್ಯಂತ ದೊಡ್ಡ ಬ್ರೇಕ್ಫಾಸ್ಟ್, ಒಳ್ಳೆ ಬ್ರೇಕ್ಫಾಸ್ಟ್ ಅಂದ್ರೆ ಇಡ್ಲಿ ಸಾಂಬಾರ್ ಚಟ್ನಿ. ಒಳ್ಳೆ ಬ್ರೇಕ್ಫಾಸ್ಟ್ ಗೊತ್ತಾಯ್ತಲ್ಲ? ಎಲ್ಲಾ ಕಡೆ ನೀವು ನೋಡ್ತಾ ಇರ್ತೀರಾ, ಈ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಹಾಕ್ತಾ ಇರ್ತಾರೆ ಏನಂತ, ಇಡ್ಲಿ ಸಾಂಬಾರ್ ಇಸ್ ದ ಬೆಸ್ಟ್ ಬ್ರೇಕ್ಫಾಸ್ಟ್ ಇನ್ ದ ವರ್ಲ್ಡ್. ನಮ್ಮ ಇಡ್ಲಿ ಸಾಂಬಾರ್ನ ಯಾವ ಬ್ರೇಕ್ಫಾಸ್ಟ್ ಬೀಟ್ ಮಾಡಕ್ಕಾಗಲ್ಲ ಅಂತ. ಹಾಗಾಗಿ ಇದು ಸಂಪೂರ್ಣವಾದ ಒಂದು ಬ್ಯಾಲೆನ್ಸ್ಡ್ ಬ್ರೇಕ್ಫಾಸ್ಟ್. ಅಂದ್ರೆ ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟ್ ತಿನ್ಬೇಕು, ಹೌದು, ಆದ್ರೆ ಸುಮ್ನೆ ಏನೇನೋ ತಿಂದ್ರೆ ಏನು ವರ್ಕೌಟ್ ಆಗಲ್ಲ. ದೇಹಕ್ಕೆ ಏನ್ ಬೇಕೋ ತಿನ್ಬೇಕಷ್ಟೇ. ಬಹಳ ಮುಖ್ಯ ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋಕೆ
ದೋಸೆ, ವೆರೈಟಿ ದೋಸೆನು ಒಳ್ಳೇದು. ಆ ವೆರೈಟಿ ದೋಸೆ ಮನೇಲಿ ಮಾಡಿ ನೀವು. ಈ ರೋಡ್ ಸೈಡ್ ಅಲ್ಲಿ ವೆರೈಟಿ ದೋಸೆ ಹಾಕೆಲ್ಲ ಮಾಡ್ತಿರ್ತಾರಲ್ಲ, ಈಗೆಲ್ಲ ತುಂಬಾ ಅದು ಅತಿಯಾಗಿ ತುಪ್ಪ ಹಾಕುವಂತ ಕಲ್ಚರ್ ಶುರು ಆಗ್ಬಿಟ್ಟಿದೆ ದೋಸೆಗೆ. ತುಪ್ಪನೂ ಈಗ ಮನೇಲಿ ತುಪ್ಪ ತಿನ್ಬೋದು. ಈಗ ತುಪ್ಪ ಒಳ್ಳೆ ಫ್ಯಾಟ್, ತುಪ್ಪ ಒಳ್ಳೇದು ಫ್ಯಾಟ್ ಆಕ್ಚುಲಿ. ಬಟ್ ಹೊರಗಡೆ ಎಲ್ಲ ಯಾವ ತರ ತುಪ್ಪ ಹಾಕ್ತಾರೋ ಏನು ನಮಗೆ ಗೊತ್ತಿಲ್ಲ. ಈಗ ದಾವಣಗೆರೆ ಬೆಣ್ಣೆ ದೋಸೆ ಅಂತ ಫೇಮಸ್ ಇದೆ, ಮುಳಬಾಗಲ್ ದೋಸೆ ಅಂತ ಫೇಮಸ್ ಇದೆ. ಆ ದೋಸೆಗೆ ಒಂದು ಬ್ರ್ಯಾಂಡ್ ಆಗ್ಬಿಟ್ಟಿದೆ ಇವಾಗ. ಸೊ ದಾವಣಗೆರೆ ಬೆಣ್ಣೆ ದೋಸೆ, ಮುಳಬಾಗಲ್ ದೋಸೆ ಅಂತ. ಹಾಗಾಗಿ ದೋಸೆ ಒಂದು ಒಳ್ಳೆ ಫೇಮಸ್ ಹಾಗಾಗಿ ಬ್ರೇಕ್ಫಾಸ್ಟ್ ಆರೋಗ್ಯಕರವಾಗಿರ್ಬೇಕು, ತುಂಬಾ ಬ್ಯಾಲೆನ್ಸ್ಡ್ ಆಗಿರ್ಬೇಕು. ಮೊದಲು ಪಾಠ ಶುರುವಾಗಿರೋದ ನಮ್ಗೆ ಏನ್ ತಿಂದ್ರೆ ನಮ್ಮ ಸಮಸ್ಯೆ ಬರಲ್ಲ, ದೇಹಕ್ಕೆ ಏನ್ ಬೇಕು ಶುರುವಾಗಿದೆ. ದೇಹಕ್ಕೆ ಏನ್ ಬೇಕು ಅಂತ ನಾವು ತಿನ್ಬೇಕಷ್ಟೇ. ಈಗ ನೀವು ಡೈಲಿ ಏನ್ ತಗೋತೀರಿ ಅಂತ? ಡೈಲಿ ನಂದು ಬ್ರೇಕ್ಫಾಸ್ಟ್ ಅಲ್ಲಿ 2 ಮೊಟ್ಟೆ ಇರುತ್ತೆ. 2 ಮೊಟ್ಟೆ, ಈ ತರ ಒಂದು ವೆಜಿಟೇಬಲ್ಸ್ ಫೈಬರ್ ಇರುತ್ತೆ. ಓಕೆ. ಆಮೇಲೆ ಮಿಲೆಟ್ಸ್ ಇಡ್ಲಿ, ಮಿಲೆಟ್ಸ್ ದೋಸೆ, ಮಿಲೆಟ್ಸ್ ಬಿಸಿಬೇಳೆ ಬಾತು, ಮಿಲೆಟ್ಸ್ ಪಲಾವು, ಸಿರಿಧಾನ್ಯಗಳು, ಮಾರ್ನಿಂಗ್ ಸಿರಿಧಾನ್ಯಗಳು ತಗೊಂಡು ಒಂದು ಫ್ರೂಟ್ಸ್ ನ ಮಧ್ಯಾಹ್ನ ತಿಂತೀನಿ. ಮಧ್ಯಾಹ್ನ ತಿಂತೀನಿ ಅಷ್ಟೇ. ಮತ್ತೆ ಸಂಜೆ ಒಂದು 6:30-7 ಗಂಟೆ ಊಟ ಕ್ಲೋಸ್. ಅವಾಗ ಇದು ಮಿತ ಆಹಾರ ಅನ್ನೋಕ್ಕಿಂತ ಹಿತ ಆಹಾರ ಅಂತ. ಮಿತ ಪ್ಲಸ್ ಹಿತ ಎರಡೂನು. ಯಾಕೆಂದ್ರೆ ನಾವು ಈ ಊಟನ ಮಾತ್ರೆಗಳ ತರ ತಿನ್ಬೇಕಂತ. ಇಲ್ದೆ ಹೋದ್ರೆ ಆಮೇಲೆ ನಾವು ಮಾತ್ರೆಗಳನ್ನ ಊಟ ತರ ತಿಂತೀವಂತೆ. ನೋಡಿದ್ಯಲ್ಲ ಇದು. ಈ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಿನ್ಬೇಕು. ಬಹಳ ಖುಷಿ ಆಗಿದೆ ನಿನ್ಗೆ. ಊಟನ ಮಾತ್ರೆಗಳ ತರ ತಿನ್ಬೇಕು, ಎಡವಟ್ಟಾದ್ರೆ ಮಾತ್ರೆಗಳನ್ನೇ ಊಟ ತರ ತಿನ್ನುವಂತ ಸನ್ನಿವೇಶ ಬಂದ್ಬಿಡುತ್ತೆ. ಈಗ ಇವತ್ತಿನ ಬ್ರೇಕ್ಫಾಸ್ಟ್ ನಾನು ಹೇಳಿದಲ್ಲ, ನಮ್ಮ ಮನೆಯವ್ರು ಏನಾರ ನೋಡಿದ್ರೆ ಅನ್ಕೋತಾರೆ ನಮ್ಮ ಮನೇಲಿ ಏನು ತಿನ್ನಲ್ಲ, ಬೆಳಿಗ್ಗೆ ತಿನ್ನಲ್ಲ ಅಂತ ಆಫೀಸ್ಗೆ ಹೋಗ್ಬಿಡ್ತಾರೆ. ಇಲ್ಲಿ ನೋಡ್ರೆ ಡಾಕ್ಟ್ರು ಪಾಠ ಮಾಡಿ ತಿನ್ನಿಸ್ತಾ ಇದಾರೆ, ಡಾಕ್ಟ್ರೇ ಸರಿ ಶಿವಗೆ ಅಂತ ನಮ್ಮ ಮನೇಲಿ ಮಾತಾಡ್ಕೊತಿರ್ತಾರೆ. ಏನಾಗ್ತಾ ಇದೆ ಅಂದ್ರೆ ಎಲ್ಲ ಹೆಂಗಸರು ಹೇಳ್ತಾರಲ್ಲ, ಇವ್ರಿಗೆ ನಮ್ಮನೆ ಊಟ ಇಷ್ಟ ಆಗಲ್ಲ, ಪಕ್ಕದ ಮನೆ ಊಟ ಇಷ್ಟ ಅಂತ ಕೇಳಿದಿರಲ್ಲ. ಇಲ್ಲ, ನಮ್ಮ ಮನೇಲಿ ಏನಂದ್ರೆ ಏನೇ ವೆರೈಟಿ ಮಾಡಿದ್ರು ಬೆಳಗ್ಗೆ ಬ್ರೇಕ್ಫಾಸ್ಟ್ ಇಲ್ಲ. ಇದು ಆಮೇಲೆ ಈ ಮೊಟ್ಟೆನಲ್ಲೂ ಅಷ್ಟೇ ಈ ಬಂಡಾರ ತಿನ್ಬೇಕು, ವೈಟು, ಈ ತರ ವ್ಯತ್ಯಾಸ ಚರ್ಚೆ ಇರ್ತಲ್ಲ. ಇದು ಸ್ವಲ್ಪ ಕೊಲೆಸ್ಟ್ರಾಲ್ ಇರುತ್ತೆ ಅಷ್ಟೇ, ಹಾಗಾಗಿ ತಿನ್ನಲ್ಲ ಯಾರು. ದೊಡ್ಡ ವಿಷಯ ಏನಲ್ಲ ಅದು, ದೊಡ್ಡ ಸಮಸ್ಯೆ. ಮತ್ತೆ ಏನು ಇಲ್ಲ. ಒಮ್ಮೆ ಅದೊಂದು ರನ್ ಮಾಡ್ತಾರೆ. ಈಗ ಆಮ್ಲೆಟ್ ಮಾಡ್ತಾರೆ. ಹೌದು, ಆಮ್ಲೆಟ್ ಮಾಡಿದಾಗ ಬಂಡಾರ ಸೆಪರೇಟ್ ಮಾಡಕ್ ಆಗತ್ತ? ಇಲ್ಲ. ಬಾಯ್ಲ್ ಮಾಡಿದಾಗ ಬಂಡಾರ ಸೆಪರೇಟ್ ಆಗುತ್ತೆ. ಆಮ್ಲೆಟ್ ಮಾಡಿದಾಗ ಹಂಗೆ ತಿಂತಾರೆ. ಹೇಗ್ ಬಿಡ್ಜು ಹಂಗೆ ತಿಂತಾರೆ. ಈಗ ಓಕೆ, ಡಾಕ್ಟ್ರು, ಬೆಂಗಳೂರು ಕಲ್ಚರು, ಲೈಫು ಎಲ್ರಿಗೂ ಇದಾಗುತ್ತೆ. ಈ ಗ್ರಾಮೀಣ ಭಾಗದಲ್ಲಿ ಫುಡ್ಡಿನ ಕತೆ ಏನು ಅಂತ ನೋಡಿ ಶಿವಣ್ಣ. ಇದೆಲ್ಲ ತುಂಬಾ ಚೀಪು. ಈಗ ಹಣ್ಣು ಸೀಸನ್ ಅಲ್ಲಿ ಯಾವ ಹಣ್ಣು ಬರುತ್ತೋ ಅದು ಚೀಪಾಗಿ ಸಿಗುತ್ತೆ, ಇನ್ ಕಾಸ್ಟ್ಲಿ ಇರಲ್ಲ. ಈಗ ತರಕಾರಿ ಟೊಮೆಟೊ ಆಗ್ಲಿ, ಯಾವತ್ತೋ ಒಂದ್ಸರಿ ಟೊಮೆಟೊ ಜಾಸ್ತಿ ಆಗ್ಬಿಡುತ್ತೆ. ಇದರ ರೋಡಲ್ಲಿ ಬಂದಿರೋ ಟೊಮೆಟೊ, ಅಲ್ಲಿ ಟೊಮೆಟೊ, ಸೌತೆಕಾಯಿ, ಮತ್ತೆ ಹೆಸರು ಕಾಳೆಲ್ಲ ಇದೆಯಲ್ಲ, ಇವೆಲ್ಲ ತುಂಬಾ ಚೀಪು. ಗ್ರಾಮಾಂತರ ಪ್ರದೇಶದಲ್ಲಿ ಒಬ್ಬ ರೈತ ಆಗ್ಲಿ, ಒಬ್ಬ ಬಡ ಕುಟುಂಬದವರಾಗ್ಲಿ, ಇದೆಲ್ಲ ಈಸಿ. ಮೊಟ್ಟೆ ಚೀಪು, ಬಿಟ್ಬಿಡ್ತಾರೆ ಮೊಟ್ಟೆನ. ಈ ಒಂದು 800 ರೂಪಾಯಿ 900 ರೂಪಾಯಿ ಇರುತ್ತೆ ಮಟನ್, ಅದನ್ನ ತರ್ತಾರೆ. ಒಬ್ಬೊಬ್ರು 2 ಮೊಟ್ಟೆ ತಿಂದ್ರೆ ಸಾಕು, ಬೇಕಾದಷ್ಟಾಯ್ತು. ಇಡ್ಲಿ, ಇನ್ನ ಸಿರಿಧಾನ್ಯಗಳು ಎಲ್ಲ ಕಡೆ ಚೀಪಾಗಿ ಸಿಗುತ್ತೆ. ಹುರುಗಳೆಲ್ಲ ಈಗ ತಿನ್ಬೋದು. ಇದೆಲ್ಲ ತಿನ್ನೋದ್ ಬಿಟ್ಟು ಏನೋ ನೋಡಿದ್ರೆ ಗ್ರಾಮಾಂತರ ಪ್ರದೇಶದಲ್ಲಿ ಬದಲಾಗ್ಬಿಟ್ಟಿದಾರಲ್ಲ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.